ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ದೀರಿ. ಹೀರೋಗೆ ನನ್ನ ತಾತ, ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ. ಇದು ಜನ್ರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಒಂದು ವಿಷಯ ಅಂತಂದರೆ, ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ, ಎಲ್ಲ ಚಿಕ್ಕ ವಯಸ್ಸಿನಲ್ಲೇ ಬಂದಿರೋರು, ಎಲ್ಲ ನೋಡಿರ್ತಾರೆ. ಆದರೆ ವಯಸ್ಸು ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ, ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು? ಅವ್ರ ಓದಿಂದ ಬರ್ಬೋದು, ಅವ್ರ ಮನೆಯಿಂದ ಬಂದಿರ್ಬೋದು, ಸುತ್ತಮುತ್ತಲ ಪರಿಸರದಿಂದ ಬಂದಿರ್ಬೋದು. ಅದು ಗಟ್ಟಿಯಾದಾಗ ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ, ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ. ಅದನ್ನೆಲ್ಲರೂ ಪಾಲಿಸಬೇಕು ಅನ್ನೋದು ಒಂದು ರೂಲ್ ಅವ್ರ ಮನೆಯಲ್ಲಿ. ಅದು ರೂಲ್ ಅದನ್ನು ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ, ಆವಾಗ ಹೇರಿಕೆ ಬರುತ್ತೆ. ಸೊ ಆ ಹೇರಿಕೆ ಹೇರಿ 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 ಆ ಹೀರೋಗೆ ಒಂಥರ ರೆಬೆಲ್ ಆಗಿಬಿಡ್ತಾನೆ. ನೀವು ಯಾಕೆ ಹೇಳಬೇಕು ನನಗೆ, ಯಾಕೆ ಹಾಕ್ಕೋಬೇಕು ಅದನ್ನ ಅಂಥೇಳಿ. ಇಲ್ಲ, ಹಾಕ್ಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡೋಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ರೂಲ್ ಹಾಕ್ಕೋಬೇಕು ಅಂದ್ರೆ ಹಾಕ್ಕೋಬೇಕು ನೀನು, ಆಮೇಲೆ ನಿನಗೆ ಗೊತ್ತಾಗುತ್ತೆ ಮುಂದಕ್ಕೆ ಅಂತ. ಸೊ ಈ ಥರದ್ದೊಂದು ಕಾನ್ಫ್ಲಿಕ್ಟಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ. ಮಧ್ಯೆಯಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಈ ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಏನೇನಿದೆ ಅಂಥೇಳಿ. ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಕೂಡ. ಆ್ಯಂಡ್ ಮಾನವೀಯತೆ ಇದೆ ಇದರಲ್ಲಿ. ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ. ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ, ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗುತ್ತೆ ಅನ್ನೋದು ಈ ಸಿನಿಮಾದ ಕಾನ್ಸೆಪ್ಟ್. ಇದು ಆಚಾರ ವಿಚಾರ ಅಲ್ಲ, ಮಾಡರ್ನಿಸಮ್ ಅಲ್ಲ, ಟ್ರೆಡಿಷನ್ ಅಲ್ಲ. ಹ್ಯುಮ್ಯಾನಿಟಿ ಅನ್ನೋದು ಇಟ್ ಟೇಕ್ಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಲೈಫ್ ಆ್ಯಂಡ್ ಇಟ್ ಶುಡ್ ಅಂತ ಹೇಳಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.